ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಒಂದು ಶುಭ ವಿಷಯ ಏನಂದರೆ, ಈಗ ನಮ್ಮ ಮಾಧ್ಯಮ ಅಂದರೆ ನಮ್ಮ ಈ ಚಾನಲ್ ಏನಾಗ್ತಿದೆ, ಮಾನಿಟೈಸ್ ಆಗ್ತಾ ಇದೆ. ಸೊ ನಿಮ್ಮ ಎಲ್ಲರ ಸಹಾಯ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಚಾನಲ್ ಮಾನಿಟೈಸ್ ಆಗ್ತಾ ಇದೆ. ಸೊ ತಮ್ಮೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಈಗ ವಾರ ಭವಿಷ್ಯಕ್ಕೂ ಮೊದಲು ಒಂದು ಸಣ್ಣ ನಿಮಗೆ ಪರಿಹಾರಗಳ ಬಗ್ಗೆ ಹೇಳ್ತೀನಿ. ಯಾವುದೇ ಕೆಲಸಗಳು ನಿಧಾನ ಆಗ್ತಾ ಇದೆ ಅಂತಂದರೆ ನಿಮ್ಮ ಮನೆ ದೇವರ ಹೆಸರಲ್ಲಿ, ಅಂದರೆ ಒಂದು ಈಗ ವ್ರತ ಅಥವಾ ಒಂದು ನಿಯಮ ಅಂತ ಕರಿತೀವಲ್ಲ, ಹಾಗೆ ನಿಮ್ಮ ಮನೆ ದೇವರ ಹೆಸರಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಸೆಟ್ ಮಾಡ್ಕೊಳ್ಳಿ. ಬೆಳಗ್ಗೆನೋ ಸಾಯಂಕಾಲನೋ ಮಿಸ್ ಮಾಡ್ದಂಗೆ, ಅಂದರೆ ತಪ್ಪಿಸ್ದಂಗೆ 48 ದಿನಗಳ ಕಾಲ ಒಂದು ದೀಪ ಅಂಟಿಸಿ ಒಂದು 108 ಬಾರಿ ಮನೆ ದೇವರನ್ನ ನೆನೆಸ್ಕೊಳ್ಳಿ, ಅಂದರೆ ಜಪ ಮಾಡಿ. ಸೊ 49ನೇ ದಿನದ ಒಳಗಡೆ ಆಗಿ ನಿಮ್ಗೆ ಆ ಕೆಲಸ ಆಗುತ್ತೆ. ಈ 48 ದಿನಗಳ ವ್ರತ ಮಾಡಿ. ಈಗ ವಾರ ಭವಿಷ್ಯ ತಗೊಂಡಾಗ ನಮಗೀಗ ಮೇ 3ರಿಂದ ಮೇ 10ನೇ ತಾರೀಕು ತನಕ ಈ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಗೋಚಾರ, ಯಾವ ಗ್ರಹಗಳು ಯಾವ ಪರಿಸರ ಅಂದರೆ ಯಾವ ರಾಶಿಯಲ್ಲಿ ಗೋಚಾರ ಮಾಡ್ತಾ ಇದೆ ಅಂತ. ಮೊದಲನೇದಾಗಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿ ಬುಧನೊಂದಿಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಈಗ ಮೀನರಾಶಿಯಲ್ಲಿ ನಮಗೆ ಕುಜ ಶನಿ ಯುತಿಯಾಗಿದೆ. ಸೊ ಇಬ್ಬರು ಶತ್ರುಗಳು ಮೀನರಾಶಿಯಲ್ಲೇ ಕೂತಿದ್ದಾರೆ. ಹಾಗೆಯೇ ನಮಗೆ ಮಿಥುನ ರಾಶಿಯಲ್ಲಿ ಗುರು ಸಂಚಾರ, ಹಾಗೆ ಶುಕ್ರನು ಸ್ವಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ. ಇನ್ನು ಸಿಂಹರಾಶಿಯಲ್ಲಿ ಕೇತು ಸಂಚಾರ, ಹಾಗೆ ಕುಂಭರಾಶಿ ವಾಯು ತತ್ವದಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ. ಸೊ ಈಗ ನಮಗೆ ರಾಹು ಕಂಫರ್ಟಬಲ್ ಆಗಿದೆ ವಾಯು ತತ್ವದಲ್ಲಿ. ಹಾಗೆ ಅಗ್ನಿ ತತ್ವದಲ್ಲಿ ಕೇತು ಕೂಡ ಪರಿಸರ ಚೆನ್ನಾಗಿದೆ. ಕೇತುಗೆ ನಮಗೆ ಇಲ್ಲಿ ಕುಜ ಶನಿ ಯುತಿ ಒಂದೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ತಾ ಇರೋದು, ಇಬ್ಬರು ಎನಿಮೀಸು. ಬಟ್ ಆದರೆ ಯಾರ್ಯಾರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀರಾ, ಆರ್ಕಿಟೆಕ್ಚರು, ಭೂಮಿ ರಿಲೇಟೆಡ್ಡು, ರಿಯಲ್ ಎಸ್ಟೇಟು, ಇಂಥವ್ರಿಗೆ ಏನಂತ ತೊಂದರೆಗಳಿಲ್ಲ. ಜನರಲ್ ಆಗಿರೋರಿಗೆ ಸ್ವಲ್ಪ ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಬರೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಶನಿ ಕರ್ಮಕಾರಕ, ಕುಜ ಭ್ರಾತೃ ಧೈರ್ಯಕ್ಕೆ ಕಾರಕ, ಶನಿ ನಿಧಾನ, ಕುಜ ಬೇಗ ಅರ್ಜೆಂಟ್ ಮಾಡುತ್ತೆ. ಸೊ ಅದು ಹಾಗಾಗಿ ಸ್ವಲ್ಪ ಎಲ್ಲರೂ ಕೂಡ ಈ ಸಮಯದಲ್ಲಿ ಕರ್ಮಕ್ಷೇತ್ರಗಳು ಅಂದರೆ ಕೆಲಸಗಳಲ್ಲಿ ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಹೋದರೆ ಉತ್ತಮ ಅಂತ ಹೇಳ್ಬೋದು. ಈಗ ನಮಗೆ ಪರಿಸರ ತಿಳ್ಕೊಂಡ್ವಿ. ಈಗ ನಮಗೆ ಈ ವಾರದಲ್ಲಿ ಶುಭ ದಿನಗಳು ಯಾವುದು, ನಾವು ಶುಭ ಕಾರ್ಯ ಮಾಡಬೇಕು, ಆಫೀಸ್ ಓಪನ್ ಮಾಡಬೇಕು ಅಥವಾ ಯಾವ್ದಾನ ಶುಭ ಕಾರ್ಯಗಳು ಮಾಡ್ಕೋಬೇಕು ಅಂತಂದರೆ ಯಾವ ದಿನ ಉತ್ತಮ ಅಂತ. ಮೊದಲನೇದಾಗಿ ನಮಗೆ ಮೇ 3 ದ್ವಿತೀಯ ಬೀಳುತ್ತೆ ವಿಶಾಖ ನಕ್ಷತ್ರ ಭಾನುವಾರ, ಅವತ್ತಿನ ದಿನ ಶುಭ ಕಾರ್ಯ ಮಾಡ್ಕೋಬೋದು. 4ನೇ ತಾರೀಕು ತೃತೀಯ ಅನುರಾಧ ನಕ್ಷತ್ರ ಸೋಮವಾರ ಬೀಳುತ್ತೆ, ಅವತ್ತಿನ ದಿನ ಮಾಡ್ಕೋಬೋದು. 7ನೇ ತಾರೀಕು ಪಂಚಮಿ ಪೂರ್ವಾಷಾಢ ನಕ್ಷತ್ರ ಗುರುವಾರ ಬೀಳುತ್ತೆ, ಖಂಡಿತ ಅವತ್ತಿನ ಕೂಡ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. ಈಗ ನಮಗೆ ದ್ವಾದಶ ರಾಶಿ ಫಲಗಳು. ಧನುರಾಶಿಯವ್ರಿಗೆ ನೋಡಿ, ಚಂದ್ರ ಅಷ್ಟಮಾಧಿಪನಾಗಿ ನಿಮ್ಮ ರಾಶಿ ಮತ್ತು 2ನೇ ಮನೆ ಸಂಚಾರ. ಸೊ ಈ ವಾರದಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಹೊಸ ಉತ್ಸಾಹ ಉಲ್ಲಾಸ ಇರುತ್ತೆ, ಚೆನ್ನಾಗಿರುತ್ತೆ. 3ನೇ ಮನೆ ರಾಹು ಕೂಡ ಲಾಭದಾಯಕವಾಗಿದೆ. ಅರ್ಧಾಷ್ಟಮ ಶನಿ ಜೊತೆ 12ನೇ ಮನೆ ಮತ್ತು ಪಂಚಮಾಧಿಪತಿ ಕುಜನೂ ಸೇರ್ಬೋದು. ಪ್ರೀತಿ, ಪ್ರೇಮ, ಸಾಮರಸ್ಯ ಇದರಲ್ಲಿ ತೊಂದರೆ. ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ತರಣವಿರುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಕುಜ ಶಾಂತಿ ಅಗತ್ಯ. ಶನಿ ಅರ್ಧಾಷ್ಟಮ ಶನಿಗೂ ಬೇಕು, ಮತ್ತು ಕುಜ ಕೂಡ ಯಾವಾಗ ಸೇರ್ಕೋತೋ ಶನಿ ಮತ್ತು ಕುಜಿಗೆ ಪರಿಹಾರ ಬೇಕು. ಅಣ್ತಮ್ಮಂದ್ರ ಜೊತೆ ಒಂದು ಒಳ್ಳೆ ಮಾತಾಡಿ ಸಿಹಿ ತಿಂಡಿ ಕೊಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿ, ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡಿ, ಅದನ್ನು ಒಂದು ಮಾಡಿ. ಇನ್ನು ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ ದಿನನಿತ್ಯ, ಖಂಡಿತ ನಿಮಗೆ ಶನಿ ಪರಿಹಾರ ಆಗುತ್ತೆ. ಹಾಗೆ ಪಂಚಮದಲ್ಲಿ ಸೂರ್ಯ ಬುಧಾದಿತ್ಯ ಯೋಗ ಉಂಟಾಗಿದೆ ಪೂರ್ವ ಪುಣ್ಯ ಸ್ಥಾನದಲ್ಲಿ. ನಿಮಗೆ ಭಾಗ್ಯಾಧಿಪನೇ ಸೂರ್ಯ, ಅದು ಯಾವಾಗ ಕೇಂದ್ರ ಅಂದರೆ ತ್ರಿಕೋಣದಲ್ಲಿ ಬರುತ್ತೋ, ಅಂದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರುತ್ತೋ ನಿಮ್ಗೆ ಅದು ಖಂಡಿತ ಲಾಭ ತಂದು ಕೊಡುತ್ತೆ. ಬುಧ ಕೂಡ ಪಂಚಮದಲ್ಲಿ ಲಾಭದಾಯಕವಾಗಿ ಇರುತ್ತೆ. ಬಟ್ ಗೋಚಾರದಲ್ಲಿ ಏನಾಗುತ್ತೆ ಗೊತ್ತಾ, ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಸ್ವಲ್ಪ ಅದು ನೆಗೆಟಿವ್ ಕೊಟ್ಟರು. ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ, ನಿಮಗೆ ವ್ಯಾಪಾರ ವ್ಯವಹಾರಗಳಿಗೆ ಚೆನ್ನಾಗಿದೆ. ಬಟ್ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಬುಧ ಅಬ್ಸ್ಟ್ರಾಕ್ಟ್ ಮಾಡ್ಬೋದು, ಬುಧ ಶಾಂತಿ ಅಗತ್ಯ. ಬಟ್ ಸೂರ್ಯ ನಿಮಗೆ ಅಲ್ಲಿ ಲಾಭದಾಯಕವಾಗಿದೆ, ಭಾಗ್ಯದೀಪ ಆಗಿ ತ್ರಿಕೋಣದಲ್ಲಿರೋದ್ರಿಂದ ಏನಾದರೂ ಒಂದು ಶುಭ ಕೆಲಸ ಕಾರ್ಯಗಳು ನಡೆಯುತ್ತೆ. ಇನ್ನು ಅದಕ್ಕಿಂತ ಇಂಪಾರ್ಟೆಂಟು ನಿಮಗೆ ಗುರು ಸಪ್ತಮದಲ್ಲಿದೆ. ಸೊ ಗುರು ಬಲವಾಗಿರೋದ್ರಿಂದ, ರಾಹು ಮೇಲೂ ದೃಷ್ಟಿ ಬಿದ್ದಿರೋದ್ರಿಂದ, ನಿಮ್ಮ ರಾಶಿ ಮೇಲೂ ದೃಷ್ಟಿ ಬಿದ್ದಿರೋದ್ರಿಂದ
ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ, ನಿಮಗೆ ಅದು ರಕ್ಷಣೆ ಕೊಡುತ್ತೆ ಗುರು. ಜೊತೆಗೆ ಶುಭ ಫಲಗಳನ್ನೇ ಹೆಚ್ಚು ಮಾಡುತ್ತೆ. ಇನ್ನು ನಮಗೆ ಇಲ್ಲಿ ಧನುರಾಶಿಯವರಿಗೆ ಭಾಗ್ಯದಲ್ಲಿ ಕೇತು ಸಂಚಾರ. ಸೊ ತಂದೆಗೆ ಏನಾದರೂ ಆರೋಗ್ಯದಲ್ಲಿ ಇಶ್ಯೂ ಅಥವಾ ತಂದೆಗೋಸ್ಕರ ಏನಾದರೂ ಖರ್ಚಾಗ್ತಾ ಇರುತ್ತೆ ಅಥವಾ ತಂದೆ ಜೊತೆ ಮಾತೇ ಕಡಿಮೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಭಾಗ್ಯದ ಕೇತುಗೆ ರೆಮಿಡಿ ಬೇಕಿಲ್ಲಿ. ಬೀದಿ ನಾಯಿಗೆ ಆಹಾರ ಕೊಡೋದು, ಗಣೇಶನ ಆರಾಧನೆ ಮಾಡೋದು, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು ಕೇತು ಪರಿಹಾರ ಆಗುತ್ತೆ. ಓವರಾಲ್ ತಗೊಂಡ್ರೆ ಧನುರಾಶಿಯವರಿಗೆ ಸ್ವಲ್ಪ ಒತ್ತಡಗಳಿದ್ರೂ ಕೂಡ ಶುಭದಾಯಕವಾಗಿ ಇರುತ್ತೆ, ಒಳ್ಳೆದಾನೆ. ಮಕರ ರಾಶಿಯವರು ನೋಡಿ, ಚಂದ್ರ 12ನೇ ಮನೆಯಲ್ಲಿ ಸಪ್ತಮಾದೀಪ. ಸ್ವಲ್ಪ ಪತಿ ಅಥವಾ ಪತ್ನಿಗಾಗಿ ವಾರದ ಮೊದಲನೇ ಭಾಗದಲ್ಲಿ ಸ್ವಲ್ಪ ಖರ್ಚುಗಳು ಬರ್ಬೋದು. ವಾರಾಂತ್ಯದಲ್ಲಿ ಶುಭದಾಯಕವಾಗಿದೆ. 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಭಾವಗಳಲ್ಲಿ ಯಾವಾಗ ಶನಿ ಕುಜ ಇಂಡಿವಿಜುವಲಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಭೂಮಿ ವಾಹನಗಳಿಂದ ಲಾಭ, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ, ನಿಮ್ಮ ಪ್ರಯತ್ನಗಳಲ್ಲಿ ಲಾಭ ತಂದುಕೊಡುತ್ತೆ. ಆದರೆ ಮಾತುಕತೆಯಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಅಬ್ಸ್ಟ್ರಕ್ಷನ್ಗಳು ಕ್ರಿಯೇಟ್ ಮಾಡಿಬಿಡುತ್ತೆ, ಅಥವಾ ಅಣ್ತಮ್ಮನ ಜೊತೆ ಭಿನ್ನಾಭಿಪ್ರಾಯ ಕೊಡುತ್ತೆ. ಯಾಕಂದರೆ 3ನೇ ಮನೆಯಲ್ಲಿ ಇಬ್ಬರು ಶತ್ರುಗಳು ಕೂತಿರೋದ್ರಿಂದ ಇಂಡಿವಿಜುವಲಿ ಸ್ವಲ್ಪ ಸಹನೆ ಶಾಂತಿಯಿಂದ ಮಾತಾಡಬೇಕಾಗುತ್ತೆ, ಅಂದರೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಇನ್ನು 2ನೇ ಮನೆಯಲ್ಲೇ ರಾಹು ಇದೆ, ಅದಕ್ಕೆ ಸ್ವಲ್ಪ ಹಣಕಾಸು ಉಳಿಸೋದು ಕಷ್ಟ ಆಗ್ಬೋದು. ಇನ್ನು ಅಷ್ಟಮದಲ್ಲಿ ಕೇತು, 8ನೇ ಮನೆಯಲ್ಲಿ ಕೇತು ಇದ್ರೆ ಸಣ್ಣ ಪುಟ್ಟ ಏಟ್ ಬೀಳೋದು, ಊರುಗಳಿಗೆ ಮಂಡಿಗಳಿಗೆ ಏನಾದರೂ ಒಂದು ಅಬ್ಸ್ಟ್ರಕ್ಷನ್ಗಳು, ಸಣ್ಣ ಪುಟ್ಟ ದುಃಖ ಕೊಡ್ತಾ ಇರುತ್ತೆ ಕೇತು. ಹಾಗಾಗಿ ಆ ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಮ್ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳೋದ್ರಿಂದ ಕೇತು ಪರಿಹಾರ ಆಗುತ್ತೆ. ಅಥವಾ ಗಣೇಶನ ಆರಾಧನೆ ಮಾಡಿ, ಬೀದಿ ನಾಯಿಗೆ ಆಹಾರ ಕೊಡಿ, ನೀರಿಡಿ, ಅದರಿಂದ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಇನ್ನು 4ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ. ಅಷ್ಟಮಾಧಿಪ 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಆಕಸ್ಮಿಕ ಲಾಭಗಳನ್ನು ಉಂಟು ಮಾಡುತ್ತೆ. ಏನಾದರೂ ಒಂದು ಶುಭ ಸುದ್ದಿ ತಂದುಕೊಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಹೊಸ ಕೆಲಸಕ್ಕಾಗಲಿ ಅಥವಾ ಹೊಸ ಪ್ರಾಜೆಕ್ಟ್ ಸಿಗೋಕ್ಕೆ ಮಕರ ರಾಶಿಯವರಿಗೆ ಕೆಲಸಗಳಲ್ಲಂತೂ ಅತ್ಯುತ್ತಮ ವಾರ ಅಂತ ಹೇಳ್ಬೋದು. ಹಾಗೆ ಬುಧ ಕೂಡ 4ನೇ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾಭ್ಯಾಸಕ್ಕೆ ಅನುಕೂಲ, ಕಮರ್ಷಿಯಲ್ ಪ್ರಾಪರ್ಟಿ ತೊಗೊಳಕ್ಕೆ ಅನುಕೂಲ. ಓವರಾಲ್ ಆಗಿ ತುಂಬ ಚೆನ್ನಾಗಿದೆ. ಶುಕ್ರ ಕೂಡ ಪಂಚಮದಲ್ಲೇ ಸ್ವಸ್ಥಾನದಲ್ಲಿರೋದ್ರಿಂದ ಪ್ರೀತಿ, ಪ್ರೇಮ, ಸಾಮರಸ್ಯ, ವ್ಯವಹಾರ ಎಲ್ಲ ರೀತಿಯೂ ಶುಭದಾಯಕವಾಗಿದೆ. ಗುರು ಶಾಂತಿ ಅಗತ್ಯ. 6ನೇ ಮನೆಯಲ್ಲಿರೋದ್ರಿಂದ ಓವರಾಲ್ ಆಗಿ ತೊಗೊಂಡ್ರೆ ಮಕರ ರಾಶಿ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆದಾಗಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಚಂದ್ರ 11ನೇ ಮನೆ ಸಂಚಾರ, 6ನೇ ಮನೆ ಅಧಿಪತಿ. ಹೊಸ ಆಪರ್ಚುನಿಟಿ ಸಿಗುತ್ತೆ ಈ ವಾರದ ಮೊದಲನೇ 3-4 ದಿವಸದಲ್ಲಿ. ನಂತರ ವಾರಾಂತ್ಯದಲ್ಲಿ ಸ್ವಲ್ಪ ಹೆಲ್ತನ್ನು ನೋಡ್ಕೋಬೇಕು, ಆರೋಗ್ಯದ ಸಮಸ್ಯೆ ಬರ್ಬೋದು. ಸಣ್ಣ ಪುಟ್ಟ 6ನೇ ಮನೆ ಅಧಿಪತಿ 12ರಲ್ಲಿ 2 ದಿನ ಇರುತ್ತೆ, ಶುಕ್ರವಾರ ಶನಿವಾರ ಇರೋದ್ರಿಂದ ಅವತ್ತೆರಡು ದಿನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ. ಇನ್ನು 2ನೇ ಮನೆಯಲ್ಲಿ ಪೂಜಾ ಇದ್ದಾಗ ಶನಿ ಜೊತೆ 3ನೇ ಮನೆ ಅಧಿಪತಿ, ಅಣ್ತಮ್ಮಂದ್ರಿಂದ ನಿಮಗೆ ಸಹಾಯ ಏನೋ ಸಿಗುತ್ತೆ, ಬಟ್ ನಿಮ್ಮ ಮಾತು ಹೊರಟಾಗಿರುತ್ತೆ. ಮಾತಿನ ಮೇಲೆ ಎಚ್ಚರಿಕೆ ವಹಿಸಿ, ಸ್ವಲ್ಪ ಸಂಯಮ ಸಹನೆಯಿಂದ ಮಾತಾಡಿ, ಅರ್ಜೆಂಟಾಗಿ ಮಾತಾಡಿ, ಕೋಪದಲ್ಲಿ ಮಾತಾಡೋಕೆ ಹೋಗಬೇಡಿ. ಯಾಕಂದರೆ ಪೂಜೆ 2ನೇ ಮನೆಯಲ್ಲಿದೆ. ಜೊತೆಗೆ ಶನಿನೂ ಸಾತಿ ಅಂತ್ಯಭಾಗ ಆಗಿರೋದ್ರಿಂದ ಕುಟುಂಬದಲ್ಲಿ ಏನಾದರೂ ಒಂದು ಅಬ್ಸ್ಟ್ರಕ್ಷನ್ನು, ಸಣ್ಣ ಪುಟ್ಟ ಚಿಡ ಅಥವಾ ಏನೋ ಒಂದು ಒತ್ತಡಗಳಿರುತ್ತೆ ಮನೆಯಲ್ಲಿ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು 3ರಲ್ಲಿ ಸೂರ್ಯ ಉಚ್ಚಸ್ಥಾನ ನಿಮಗೆ ಸಪ್ತಮಾಧಿಪತಿ. ನಿಮ್ಮ ಪತಿ ಅಥವಾ ಪತ್ನಿಗೆ ಏನಾದರೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ಪ್ರಮೋಷನ್ ಆಗೋದು, ಕೆಲಸ ಕಾರ್ಯಗಳಲ್ಲಿ ಲಾಭ ಸಿಗೋದು, ಅಥವಾ ನಿಮಗೆ ಹೊಸ ಕೆಲಸ ಸಿಗೋದು, ಹೊಸ ಪ್ರಾಜೆಕ್ಟ್ಗಳು ಸಿಗೋದು. ಅನುಕೂಲಕರ ವಾರ ಈ ವಾರ ಸೂರ್ಯನಿಂದ. ಇನ್ನು ಬುಧ ಕೂಡ 3ನೇ ಮನೆಯಲ್ಲಿ ಕಮ್ಯುನಿಕೇಷನಲ್ಲಿ ನಿಮ್ಗೆ ನೋಡಿ, ಗೋಚಾರದಲ್ಲಿ 3ನೇ ಮನೆಯಲ್ಲಿ ಬುಧ ಸಂಚಾರ ಮಾಡೋದು ಪಾಸಿಟಿವ್ ಅಲ್ಲ, ಬಟ್ ಆದರೂ ಉಚ್ಚ ಸೂರ್ಯನ ಜೊತೆ ಸೇರ್ಕೊಂಡಿರೋದ್ರಿಂದ ಅನುಕೂಲನೇ ಮಾಡಿಕೊಡುತ್ತೆ. ಇನ್ನು 4ನೇ ಮನೆ ಶುಕ್ರ ಸ್ವಸ್ಥಾನದಲ್ಲಿದೆ. ವಾಹನ, ಫ್ಲಾಟು, ಹಣಕಾಸು ಇತ್ಯಾದಿಗಳಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅನುಕೂಲ ಚೆನ್ನಾಗಿದೆ. ಸೊ ಕೇತು 7ರಲ್ಲಿರೋದ್ರಿಂದ ಸ್ವಲ್ಪ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿಮ್ಮ ಹೆಸರು ಅರ್ಚನೆ ಮಾಡಿಸಿ. ಓವರಾಲ್ ಆಗಿ ತೊಗೊಂಡ್ರೆ ಈ ವಾರ ಕುಂಭರಾಶಿಗೆ ಲಾಭದಾಯಕವಾಗಿದೆ ಅಂತ ಹೇಳ್ಬೋದು, ಒಳ್ಳೆದಾನೆ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ ಕುಜ, ಕೋಪತಾಪಗಳು ಹೆಚ್ಚಾಗುತ್ತೆ. 2ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ. ಮೆಟೀರಿಯಲ್ ಅಂದರೆ ನಿಮಗೆ ಹಣಕಾಸು ವಿಷಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸೂರ್ಯನಿಂದ ಬಂದರೂ ಕೋಪತಾಪನು ಮಾತ್ರ ಕೊಟ್ಬಿಡುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇನ್ನು 2ನೇ ಮನೆ ಬುಧ ನಮಗೆ ಲಾಭದ ಜಾಸ್ತಿ ಕೊಡುತ್ತೆ. ಕರ್ಮಾದೀಪ 4ನೇ ಮನೆಯಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ, ವೆಹಿಕಲ್ಲು ಇತ್ಯಾದಿಗಳಿಗೆ ಬುಧ ಸಹಾಯ ಮಾಡುತ್ತೆ. ಶುಕ್ರ 3ನೇ ಮನೆ ಸ್ವಸ್ಥಾನ, ಅದು ಕೂಡ ನಿಮಗೆ ವಾಹನ ಇತ್ಯಾದಿಗಳು, ಮನೆ ವಿಷಯ, ಫ್ಲಾಟ್ ವಿಷಯ ಇದಕ್ಕೆ ಸಹಾಯಕರವಾಗಿರುತ್ತೆ. ಶನಿ ಕುಜ ಜನ್ಮದಲ್ಲಿರೋದಕ್ಕೆ ಪರಿಹಾರ ಬೇಕು. ಕುಜುಗೋಸ್ಕರ ಲಕ್ಷ್ಮೀನರಸಿಂಹ ಸ್ವಾಮಿ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಅಣ್ತಮ್ಮನ ಜೊತೆ ಚೆನ್ನಾಗಿ ವ್ಯವಹರಿಸಿ, ಒಳ್ಳೆ ಮಾತಾಡಿ. ಸ್ವಲ್ಪ ಒತ್ತಡಗಳು, ಸ್ವಲ್ಪ ಸೋಂಬೇರಿತನ ಬಂದಿರುತ್ತೆ, ಯಾಕಂದರೆ ಶನಿ. ಹಂಗೆ ಕುಜನೂ ಇದ್ದರೆ ಸ್ವಲ್ಪ ಬಯಸ್ಕೊಳೋದು, ಸಣ್ಣ ಪುಟ್ಟ ಒತ್ತಡಗಳು ಇನ್ವಾಲ್ವ್ ಆಗುತ್ತೆ. ಹಾಗಾಗಿ ಲಕ್ಷ್ಮೀನರಸಿಂಹ ಸ್ವಾಮಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಶನಿಗೋಸ್ಕರ ರಾಮ ರಕ್ಷಾ ಸ್ತೋತ್ರ, ರಾಮ ಬಾಣ ಥರ ಕೆಲಸ ಮಾಡುತ್ತೆ.
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಖಂಡಿತ ನಿಮಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳೆಲ್ಲ ಅತ್ಯುತ್ತಮವಿದೆ. ಸ್ವಲ್ಪ ಆರೋಗ್ಯ ಮತ್ತು ಕೋಪ ತಾಪಗಳನ್ನು ಬ್ಯಾಲೆನ್ಸ್ ಮಾಡಿದ್ರೆ ಈ ವಾರ ನಿಮಗೆ ಲಾಭದಾಯಕವಾಗಿರುತ್ತೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಈಗ ಮಾನಿಟೈಸ್ ಆಗ್ತಿದೆ, ಅಂದರೆ ಈಗ ಸ್ವಲ್ಪ ರೆಕಗ್ನೈಸ್ ಆಗ್ತಾ ಇದೆ ಚಾನಲ್ಲು. ಸೊ ಈಗ ನಿಮ್ಮ ಸಹಾಯದ ಅಗತ್ಯತೆ ಹೆಚ್ಚಾಗಿದೆ. ಯಾವುದಾದ್ರೂ ಹೊಸ ವಿಷಯಗಳನ್ನ, ವಾಸ್ತು ವಿಷಯ ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ಜ್ಯೋತಿಷ್ಯದಲ್ಲೇ ಬೇರೆ ಬೇರೆ, ಈಗ ಭ್ರೂನಂದಿ ನಾಡಿ ಇದೆ ಅಥವಾ ಕೃಷ್ಣಮೂರ್ತಿ ಪದ್ಧತಿ ಇದೆ, ಯಾವುದು ವಿಷಯಗಳು ನಿಮಗೆ ಕಮೆಂಟ್ ಮಾಡಿದ್ರೆ ಆ ವಿಷಯದ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡೋಣ. ನೆಕ್ಸ್ಟ್ ವಿಡಿಯೋಲಿ ನಾನು ಅದನ್ನು ನಿಮಗೆ ತಿಳಿ ಹೇಳ್ತೀನಿ. ಓವರ್ ಆಲ್ ನೀವು ನೆಕ್ಸ್ಟ್ ಏನು ಕಾಮೆಂಟ್ ಮಾಡ್ತೀರೋ ಅದ್ರ ಮೇಲೆ ನಾವು ಅದರ ಒಂದೇ ವಿಡಿಯೋ ಮಾಡೋಣ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಧನ್ಯವಾದ.